ಜೆಡಿಎಸ್ ಪಕ್ಷ ಸಂಘಟನೆಗೆ ದಳಪತಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿ 58 ದಿನಗಳ ಸಂಘಟನಾ ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ. ಜನರೊಂದಿಗೆ ಜನತಾದಳ ಹೆಸರಿನ ಅಡಿಯಲ್ಲಿ ನಿಖಿಲ್ ಅಬ್ಬರದ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್, ಶಾಸಕ ಸುರೇಶ್ ಗೌಡ, ಬೀದರ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲಪೂರ್ ಸೇರಿ ಹಲವರು ಭಾಗಿಯಾಗಿದ್ದರು. ಕನಿಷ್ಠ 50 ಲಕ್ಷ ಜನ ಸದಸ್ಯರಾಗಬೇಕು. ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಸದಸ್ಯತ್ವ ನೋಂದಣಿ ಮಾಡಲಾಗ್ತಾ ಇದೆ. ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಹಳಷ್ಟು ಉತ್ಸಾಹದಿಂದ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ರಾಜ್ಯದ ಜನರ ಧ್ವನಿಯಾಗಿ ಕೆಲಸ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಜೆಡಿಎಸ್ ಪಕ್ಷ ಮತ್ತಷ್ಟು ಬಲಗೊಳಿಸಲು ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನದ ಮೂಲಕ ಪ್ರವಾಸ ಕೈಗೊಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ದೊಡ್ಡ ಮಟ್ಟದಲ್ಲಿ ಒಂದು ಹಣವನ್ನು ಇಲ್ಲಿ ಒಂದು ಕಡೆ ಬಳ್ಳಾರಿ ಚುನಾವಣೆ ಮಾಡೋದಕ್ಕೆ, ಇನ್ನೊಂದು ತೆಲಂಗಾಣ ರಾಜ್ಯಕ್ಕೆ ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಯಾವ್ಯಾವ ರೀತಿ ದೋಚಿದ್ರು ಅಂತಕ್ಕಂಥದ್ದೆಲ್ಲ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಜೈಲ್ಗೆ ಹೋಗು ಬಂದಾಗೋಗಿದೆ. ಹಾಗಾಗಿ ಇಲ್ಲಿ ಇನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಾಗಲಿ ಕಾಂಗ್ರೆಸ್ನವ್ರಿಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಇನ್ನೇನು ಉಳಿದಿಲ್ಲ. ಕೋರ್ಟಿಗಾಗಲೇ ಒಂದು ಆದೇಶ ಹೊರಡಿಸಿದ್ದಾರೆ. CBI ತನಿಖೆ ಆಗಲಿ, ಆಮೇಲೆ ಚರ್ಚೆ ಮಾಡ್ತಾರೆ. 3 ಜನ ಅವರ ಸ್ವಂತ ಪಕ್ಷದ ಶಾಸಕರುಗಳು ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪಾಪ ಅವ್ರು. ಯಾಕೆಂದರೆ ಜನ ಓಟಾಗಿ ಗೆಲ್ಲಿಸಿದ್ದಾರೆ. ಜನ ಓಟಾಗಿ ಗೆಲ್ಸಿದಾಗ ಸ್ವಾಭಾವಿಕವಾಗಿ ರಸ್ತೆ ಆಗಿಲ್ಲ, ಚರಂಡಿ ಆಗಿಲ್ಲ, ಅಲ್ಲೆಲ್ಲೋ ಕಟ್ಟಡಗಳಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಅವ್ರಿಗೇನಾಗಿದೆ ಪಾಪ, ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿನಪ್ಪ ಚುನಾವಣೆಯಲ್ಲಿ ಓಟ್ ಕೇಳಕ್ಕೆ ಹೋಗೋದು? ನಮ್ಮ ಜನ ಓಟಾಗಿ ಗೆಲ್ಸವ್ರೆ. ನಾವು 136-138 ಜನ ಶಾಸಕರನ್ನ ಹೊಂದಿದ್ರು ಕೂಡ ಸರ್ಕಾರ ನಮ್ಗೆ ₹1 ಅನುದಾನ ಕೊಡ್ತಾ ಇಲ್ವಲ್ಲ ಅಂತಕ್ಕಂಥ ಅಸಹಾಯಕತೆ ತೋರಿಸ್ಕೊಂಡಿದ್ದಾರೆ ಸ್ವಪಕ್ಷೀಯರು. ಹಾಗಾಗಿ ಬಹುಶಃ ಮೊನ್ನೆ ದಿನ BR ಪಾಟೀಲ್ರು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು ಸಿದ್ದರಾಮಣ್ಣನ ಪಾಪ ನಂಬ್ಕೊಂಡು, ಸಿದ್ದರಾಮಣ್ಣ ಪಾಪ ಅವ್ರನ್ನೆಲ್ಲ ರಾಜಕೀಯವಾಗಿ ಒಂದು ಶಕ್ತಿ ತುಂಬ್ತಾರೆ, ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನಡೆಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ಹೋದರು. ಆದರೆ ಇವತ್ತು BR ಪಾಟೀಲ್ರು ಏನು ಹೇಳಿದ್ದಾರೆ? ನಾವೇನು ಹೇಳ್ತಾ ಇಲ್ಲಪ್ಪ, ಲಾಟ್ರಿ ಮುಖ್ಯಮಂತ್ರಿನ ಚರ್ಚೆ ಮಾಡಿರೋರು BR ಪಾಟೀಲ್ರು, ನಾವೇನು ಹೇಳ್ತಾ ಇಲ್ಲ. ಪಾರ್ಲಿಮೆಂಟ್ರಿ ಕ್ಷೇತ್ರದವರು, ಇದೇ ಪಾರ್ಲಿಮೆಂಟ್ರಿ ಕ್ಷೇತ್ರದವರು, ಹೌದು, ಸತ್ಯ. ಹಾಗಾಗಿ ಎಲ್ಲ ಕಾದು ನೋಡೋಣ. ನೋಡಿ, ಒಂದೇ ಥರ ಇರೋದಿಲ್ಲ ಕಾಲ. ಆಮೇಲೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಲವಾರು ಬಣಗಳು ಸೃಷ್ಟಿಯಾಗೋಗಿದೆ. ಒಂದಷ್ಟು ಇಂಟರ್ನಲ್ಲಿನೇ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ತೊಟ್ಟೆ ಬರ್ತಾ ಇದ್ದಾರೆ. ನೋಡೋಣ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ. ನೆನ್ನೆ ಸಿದ್ದರಾಮಣ್ಣ ಅವರು ಇನ್ನೂ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಯಾವುದೇ ರೀತಿ ನಮ್ಮಲ್ಲಿ ಮತ್ತೆ ಸೀಟ್ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಒಪ್ಪಂದ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳಿದಾರಲ್ಲ. ನೋಡೋಣ, ಬನ್ನಿ, ಏನು ನೋಡೋಣ, ಸರ್ಕಾರ ಮುಂದುವರಿಯುತ್ತೆ ನೋಡೋಣ ಫಸ್ಟ್ 5 ವರ್ಷ. ಥ್ಯಾಂಕ್ ಯು. ಸೊ ಇದು ಏನಂತಂದರೆ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.